ಮೊದಲೇ ಅಧ್ವ ಶುದ್ಧಿಯ ಪ್ರಕರಣದಲ್ಲಿ ಹೇಳಿದಂತೆ ಕಲಶಗಳನ್ನು ಸ್ಥಾಪಿಸಲಿ. ಅಭಿಷೇಕವಿಲ್ಲದೆ ಸಮಯಾಚಾರದ ದೀಕ್ಷೆಯ ಎಲ್ಲಾ ಕರ್ಮಗಳನ್ನು ಮಾಡಿ ಶಿವನನ್ನು ಪೂಜಿಸಿ ಅಧ್ವ ಶೋಧನ ಮಾಡಲಿ. ಅಧ್ವ ಶುದ್ಧಿಯಾದ ಬಳಿಕ ಪುನಃ ಮಹಾದೇವನ ಪೂಜೆ ಮಾಡಲಿ. ಬಳಿಕ ಹವನ ಮತ್ತು ಮಂತ್ರತರ್ಪಣ ಮಾಡಿ ದೀಪನ ಕರ್ಮ ಮಾಡಲಿ. ಮಹೇಶ್ವರನ ಅಪ್ಪಣೆಯನ್ನು ಪಡೆದು ಶಿಷ್ಯನ ಕೈಯಲ್ಲಿ ಮಂತ್ರ ಸಮರ್ಪಣೆ ಪೂರ್ವಕ ಉಳಿದ ಕಾರ್ಯ ಮಾಡಲಿ. ಅಥವಾ ಸಂಪೂರ್ಣ ಮಂತ್ರ ಸಂಸ್ಕಾರವನ್ನು ಕ್ರಮವಾಗಿ ಅನುಚಿಂತನೆ ಮಾಡಿ ಗುರುವು ಅಭಿಷೇಕದವರೆಗೆ ಅಧ್ವ ಶುದ್ಧಿಯ ಕಾರ್ಯವನ್ನು ನೆರವೇರಿಸಲಿ. ಅಲ್ಲಿ ಶಾಂತ್ಯಾತೀತ ಮೊದಲಾದ ಕಲೆಗಳಿಗಾಗಿ ಯಾವ ವಿಧಿಯ ಅನುಷ್ಠಾನ ಮಾಡಲಾಗಿದೆಯೋ ಅದೆಲ್ಲ ವಿಧಾನವನ್ನ 3 ತತ್ವಗಳ ಶುದ್ಧಿಗಾಗಿಯೂ ಕರ್ತವ್ಯವಾಗಿದೆ. ಶಿವತತ್ವ, ವಿದ್ಯಾತತ್ವ ಮತ್ತು ಆತ್ಮತತ್ವ ಇವು 3 ತತ್ವಗಳೆಂದು ಹೇಳಲಾಗಿದೆ. ಶಕ್ತಿಯಲ್ಲಿ ಮೊದಲಿಗೆ ಶಿವನ ಮತ್ತು ವಿದ್ಯೆಯ ಹಾಗೂ ಬಳಿಕ ಅವನ ಆತ್ಮವದ ಆವಿರ್ಭಾವವಾಗಿದೆ. ಶಿವನಿಂದ ಶಾಂತ್ಯಾತೀತತ್ವ ವ್ಯಾಪ್ತವಾಗಿದೆ. ಆದ್ದರಿಂದ ಶಾಂತಿ ಕಲಾದ್ವ, ಅದರಿಂದ ವಿದ್ಯಕಲಾದ್ವ, ವಿದ್ಯೆಯಿಂದ ಪರಿಶಿಷ್ಟ ಪ್ರತಿಷ್ಠಾಲಾದ್ವ ಮತ್ತು ಅದರಿಂದ ನಿವೃತ್ತಿ ಕಲಾದ್ವ ವ್ಯಾಪ್ತವಾಗಿದೆ. ಶಿವಶಾಸ್ತ್ರದ ಪಾರಂಗತ ಜ್ಞಾನಿ ಪುರುಷರು ಮಂತ್ರ ಮೂಲಕ ಶಾಂಭವ ಸಂಸ್ಕಾರದ ದುರ್ಬಲತೆಯನ್ನು ತಿಳಿದು ಶಾಕ್ತ ಸಂಸ್ಕಾರವನ್ನು ಪ್ರತಿಪಾದಿಸುತ್ತಾರೆ. ಶ್ರೀಕೃಷ್ಣನೇ ಈ ಪ್ರಕಾರ ನಾನು ನಿನಗೆ ಸಂಪೂರ್ಣವಾಗಿ ಈ ಚತುರ್ವಿಧ ಸಂಸ್ಕಾರ ಕರ್ಮವನ್ನು ವರ್ಣಿಸಿದೆ. ಈಗ ಇನ್ನೇನು ಕೇಳಬೇಕೆಂದಿರುವೆ? ಅಧ್ಯಾಯ 20ರ ಮುಕ್ತಾಯ, 21ರ ಆರಂಭ. ಅಂತರ್ಯಾಗ ಅಥವಾ ಮಾನಸಿಕ ಪೂಜಾ ವಿಧಿಯ ವರ್ಣನೆ. ಅನಂತರ ಶ್ರೀಕೃಷ್ಣನು ಕೇಳಿದಾಗ ನಿತ್ಯ ನೈಮಿತ್ತಿಕ ಕರ್ಮ ಹಾಗೂ ನ್ಯಾಸವನ್ನು ವರ್ಣಿಸಿ ಬಳಿಕ ಉಪಮನ್ಯು ಹೇಳಿದರು, ಈಗ ನಾನು ಪೂಜೆಯ ವಿಧಿಯನ್ನು ಸಂಕ್ಷೇಪವಾಗಿ ವರ್ಣಿಸುವೆನು. ಇದನ್ನು ಶಿವನ ಶಿವಶಾಸ್ತ್ರದಲ್ಲಿ ಶಿವೆಗೆ ಹೇಳಿರುವೆನು. ಮನುಷ್ಯನು ಅಗ್ನಿಹೋತ್ರದವರೆಗೆ ಅಂತರ್ಯಾಗವನ್ನು ಅನುಷ್ಠಾನ ಮಾಡಿ ಬಳಿಕ ಬಹಿರ್ಯಾಗವನ್ನು ಮಾಡಲಿ. ಅದರ ವಿಧಿ ಇಂತಿದೆ. ಅಂತರ್ಯಾಗದಲ್ಲಿ ಮೊದಲಿಗೆ ಪೂಜಾ ದ್ರವ್ಯಗಳನ್ನು ಮನಸ್ಸಿನಲ್ಲಿ ಕಲ್ಪಿಸಿ ಶುದ್ಧಗೊಳಿಸಿ ಗಣಪತಿಯನ್ನು ವಿಧಿವತ್ತಾಗಿ ಚಿಂತಿಸಿ ಪೂಜಿಸಬೇಕು. ಅನಂತರ ದಕ್ಷಿಣ ಮತ್ತು ಉತ್ತರ ಭಾಗದಲ್ಲಿ ಕ್ರಮವಾಗಿ ನಂದೀಶ್ವರ ಮತ್ತು ಸುಯೇಶರನ್ನು ಆರಾಧಿಸಿ ವಿದ್ವಾಂಸನಾದವನು ಉತ್ತಮ ಆಸನದ ಕಲ್ಪನೆ ಮಾಡಬೇಕು. ಸಿಂಹಾಸನ, ಯೋಗಾಸನ ಅಥವಾ 3 ತತ್ವಗಳಿಂದ ಕೂಡಿದ ನಿರ್ಮಲ ಪದ್ಮಾಸನವನ್ನು ಭಾವಿಸಲಿ. ಅದರ ಮೇಲೆ ಸರ್ವ ಮನೋಹರ ಸಾಂಬನಿವನನ್ನು ಧ್ಯಾನಿಸಬೇಕು. ಈ ಶಿವನು ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದ್ದು ಎಲ್ಲ ಅವಯುವಗಳಿಂದ ಶೋಭಾಯಮಾನನಾಗಿರುವನು. ಅವನು ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದು ಸಮಸ್ತ ಆಭೂಷಣಗಳು ಅವನ ಶೋಭೆಯನ್ನು ಹೆಚ್ಚಿಸುತ್ತಿವೆ. ಅವನ ಮುಗುಳ್ನಗುತ್ತಿರುವ ಮುಖವು ಕುಂದ ಮತ್ತು ಚಂದ್ರನಂತೆ ಶೋಭಿಸುತ್ತದೆ. ಅವನ ಅಂಗಕಾಂತಿಯು ಶುದ್ಧ ಸ್ಫಟಿಕದಂತೆ ನಿರ್ಮಲವಾಗಿದೆ. 3 ಕಣ್ಣುಗಳು ಅರಳಿದ ಕಮಲಗಳಂತೆ ಸುಂದರವಾಗಿದೆ. 4 ಭುಜಗಳಿದ್ದು ಮನೋಹರ ಚಂದ್ರಕಲೆಯ ಕಿರೀಟವನ್ನು ಧರಿಸಿದ ಭಗವಾನ್ ಹರನು 2 ಕೈಗಳಲ್ಲಿ ವರದ ಹಾಗೂ ಅಭಯ ಮುದ್ರೆಗಳನ್ನು ಧರಿಸಿದ್ದು, ಉಳಿದ 2 ಕೈಗಳಲ್ಲಿ ಮೃಗಮುದ್ರೆ ಮತ್ತು ಟಂಕವನ್ನು ಧರಿಸಿರುವನು. ಅವನ ಕೈಗಳಲ್ಲಿ ಸರ್ಪಗಳ ಕಂಕಣಗಳಿದ್ದು ಕಂಠದಲ್ಲಿ ಮನೋಹರ ನೀಲಿ ಚಿಹ್ನೆ ಶೋಭಿಸುತ್ತದೆ. ಅವನಿಗೆ ಎಲ್ಲಿಯೂ ಯಾವುದೇ ಉಪಮೇಯ ಇಲ್ಲ. ಅವನು ತನ್ನ ಅನುಗಾಮಿ ಸೇವಕರಿಂದ ಹಾಗೂ ಅವಶ್ಯಕ ಉಪಕರಣಗಳಿಂದ ವಿರಾಜಿಸುತ್ತಿರುವನು. ಹೀಗೆ ಧ್ಯಾನಿಸಿ ಅವನ ವಾಮಭಾಗದಲ್ಲಿ ಮಹೇಶ್ವರಿ ಶಿವೆಯನ್ನು ಚಿಂತಿಸಲಿ. ಶಿವೆಯ ಅಂಗಕಾಂತಿಯು ಅರಳಿದ ಕಮಲಗಳಂತೆ ಪರಮ ಸುಂದರವಾಗಿದೆ. ಆಕೆಯ ಕಣಗಳು ವಿಶಾಲವಾಗಿವೆ. ಮುಖವು ಪೂರ್ಣಚಂದ್ರನಂತೆ ಸುಶೋಭಿತವಾಗಿದೆ. ತಲೆಯಲ್ಲಿ ಕಪ್ಪಾದ ಗುಂಗುರು ಕೂದಲುಗಳು ಶೋಭಿಸುತ್ತಿವೆ. ಆಕೆಯು ನೀಲೋತ್ಪಲ್ಲದಂತೆ
ಕಾಂತಿಯುಕ್ತಳಾಗಿದ್ದಾಳೆ. ಮಸ್ತಕದಲ್ಲಿ ಅರ್ಧಚಂದ್ರ ಮುಕುಟವನ್ನು ಧರಿಸಿರುವಳು. ಆಕೆಯು ನುಣುಪಾದ ಪೀತಾಂಬರವನ್ನು ಧರಿಸಿರುವಳು. ಸಮಸ್ತ ಆಭೂಷಣಗಳು ಆಕೆಯ ಶೋಭೆಯನ್ನು ಹೆಚ್ಚಿಸಿವೆ. ಲಲಾಟದಲ್ಲಿರುವ ಸುಂದರ ತಿಲಕದಂತೆ ಅವಳ ಸೌಂದರ್ಯ ಇನ್ನೂ ಹೆಚ್ಚಿಸಿದೆ. ವಿಚಿತ್ರ ಹೂಗಳಿಂದ ಹೆಣದ ಮಾಲೆಯು ಕೇಶಪಾಶದಲ್ಲಿ ಶೋಭಿಸುತ್ತಿದೆ. ಆಕೆಯ ಆಕೃತಿಯು ಎಲ್ಲ ಕಡೆಗಳಿಂದ ಸುಂದರವಾಗಿದೆ. ಮುಖವು ಲಜ್ಜೆಯಿಂದ ಸ್ವಲ್ಪ ಬಾಗಿದೆ. ಅವಳು ಬಲಗೈಯಲ್ಲಿ ಸುವರ್ಣಮಯ ಸುಂದರ ಕಮಲವನ್ನು ಧರಿಸಿರುವಳು. ಇನ್ನೊಂದು ಕೈಯಲ್ಲಿ ದಂಡದಂತೆ ಸಿಂಹಾಸನದಲ್ಲಿ ಊರಿ ಅದರ ಆಸರೆಯಿಂದ ಮಹಾನ್ ಆಸನದಲ್ಲಿ ಕುಳಿತಿರುವಳು. ಶಿವಾದೇವಿಯು ಸಮಸ್ತ ಪಾಶಗಳನ್ನು ಭೇದಿಸುತ್ತಾ ಸಾಕ್ಷಾತ್ ಸಚ್ಚಿದಾನಂದ ಸ್ವರೂಪಣಿಯಾಗಿರುವಳು. ಹೀಗೆ ಮಹಾದೇವ ಮತ್ತು ಮಹಾದೇವಿಯ ಧ್ಯಾನ ಮಾಡಿ ಶುಭ ಹಾಗೂ ಶ್ರೇಷ್ಠ ಆಸನದಲ್ಲಿ ಸಮಸ್ತ ಉಪಚಾರಗಳಿಂದ ಕೂಡಿದ ಭಾವಮಯ ಪುಷ್ಪಗಳಿಂದ ಅವನನ್ನು ಪೂಜಿಸಬೇಕು. ಅಥವಾ ಮೇಲಿನ ವರ್ಣಗನುಸಾರವಾಗಿ ಶಿವನ ಒಂದು ಮೂರ್ತಿಯನ್ನು ರಚಿಸಿಕೊಂಡು ಅದರ ಹೆಸರು ಶಿವ ಅಥವಾ ಸದಾಶಿವನಾಗಿರಲಿ, ಇನ್ನೊಂದು ಮೂರ್ತಿ ಶಿವೆಯಾಗಿರಲಿ, ಅದರ ಹೆಸರು ಮಹಾಶ್ವರಿ ಅಥವಾ ಷಡ್ಹಿಂಶಕ ಅಥವಾ ಶ್ರೀಕಣವಾಗಿರಲಿ, ಮತ್ತೆ ತನ್ನ ಶರೀರದಂತೆಯೇ ಮೂರ್ತಿಯಲ್ಲಿ ಮಂತ್ರನ್ಯಾಸಿದಿಗಳನ್ನು ಮಾಡಿ ಆ ಮೂರ್ತಿಯಲ್ಲಿ ಸತ್ ಅಸತ್ಗಿಂತ ಅತೀತ ಮೂರ್ತಿಮಂತ ಪರಮ ಶಿವನನ್ನು ಧ್ಯಾನ ಮಾಡಬೇಕು. ಇದಾದ ಬಳಿಕ ಬಾಹ್ಯ ಪೂಜೆಯ ಕ್ರಮದಿಂದಲೇ ಮನಸ್ಸಿನಲ್ಲಿ ಪೂಜೆಯನ್ನು ನೆರವೇರಿಸಬೇಕು. ಅನಂತರ ಸಮಿದೆ ಮತ್ತು ತುಪ್ಪದಿಂದ ನಾಭಿಯಲ್ಲಿ ಹೋಮದ ಭಾವನೆ ಮಾಡಲಿ. ಅನಂತರ ಭ್ರೂ ಮಧ್ಯದಲ್ಲಿ ಶುದ್ಧ ದೀಪ ಶಿಖೆಯಂತೆ ಆಕಾರವುಳ್ಳ ಜ್ಯೋತಿರ್ಮಯ ಶಿವನನ್ನು ಧ್ಯಾನಿಸಲಿ. ಈ ಪ್ರಕಾರ ತನ್ನ ಅಂಗದಲ್ಲಿ ಅಥವಾ ಸ್ವತಂತ್ರ ವಿಗ್ರಹದಲ್ಲಿ ಶುಭ ಧ್ಯಾನ ಯೋಗದ ಮೂಲಕ ಅಗ್ನಿಯಲ್ಲಿ ಹೋಮದವರೆಗೆ ಎಲ್ಲಾ ಪೂಜೆ ಮಾಡಬೇಕು. ಈ ವಿಧಿಯು ಎಲ್ಲಾ ಕಡೆಗಳಲ್ಲಿ ಸಮಾನವಾಗಿದೆ. ಈ ರೀತಿ ಧ್ಯಾನಮಯ ಆರಾಧನೆಯು ಎಲ್ಲಾ ಕ್ರಮವನ್ನು ಮುಗಿಸಿ ಮಹಾದೇವನನ್ನು ಶಿವಲಿಂಗದಲ್ಲಿ, ವೇದಿಯ ಮೇಲೆ ಅಥವಾ ಅಗ್ನಿಯಲ್ಲಿ ಪೂಜಿಸಬೇಕು. ಅಧ್ಯಾಯ 21, 22, 23ರ ಮುಕ್ತಾಯ. 24ರ ಆರಂಭ. ಶಿವಪೂಜೆಯ ವಿಧಿ. ಉಪಮನ್ಯು ಹೇಳುತ್ತಾರೆ, ಯದುನಂದನನೇ, ವಿಶುದ್ಧಿಯಾಗಿ ಮೂಲ ಮಂತ್ರದಿಂದ ಗಂಧ ಚಂದನ ಮಿಶ್ರಿತ ಜಲದಿಂದ ಪೂಜಾ ಸ್ನಾನವನ್ನು ಪ್ರೋಕ್ಷಣೆ ಮಾಡಬೇಕು. ಬಳಿಕ ಅಲ್ಲಿ ಹೂವನ್ನು ಚೆಲ್ಲಬೇಕು. ಅಸ್ತ್ರಮಂತ್ರವನ್ನು ಉಚ್ಚರಿಸಿ ವಿಘ್ನಗಳನ್ನು ಓಡಿಸಬೇಕು. ಮತ್ತೆ ಕವಚ ಮಂತ್ರದಿಂದ ಪೂಜಾ ಸ್ಥಾನವನ್ನು ಎಲ್ಲಾ ಕಡೆಗಳಿಂದ ಅವನುಗಳಿಗೆ ಕುಂಠಿತಗೊಳಿಸಲಿ. ಅಸ್ತ್ರ ಮಂತ್ರವನ್ನು ಸಂಪೂರ್ಣ ದಿಕ್ಕುಗಳಲ್ಲಿ ನ್ಯಾಸ ಮಾಡಿ ಪೂಜಾ ಭೂಮಿಯ ಕಲ್ಪನೆ ಮಾಡಲಿ. ಅಲ್ಲಿ ಎಲ್ಲೆಡೆ ದರ್ಬೆಗಳನ್ನು ಹಾಸಿ ಪ್ರೋಕ್ಷಾಣಾದಿಗಳ ಮೂಲಕ ಭೂಮಿಯನ್ನು ಪ್ರಕ್ಷಾಳನ ಮಾಡಲಿ. ಪೂಜಾ ಸಂಬಂಧಿ ಸಮಸ್ತ ಪಾತ್ರೆಗಳನ್ನು ತೊಳೆದು ದ್ರವ್ಯ ಶುದ್ಧಿ ಮಾಡಲಿ. ಪ್ರೋಕ್ಷಣೀಯ ಪಾತ್ರ, ಅರ್ಘ್ಯ ಪಾತ್ರ, ಪಾದ್ಯ ಪಾತ್ರ ಮತ್ತು ಆಚಮನೀಯ ಪಾತ್ರ, ಈ 4 ಪ್ರಾಕ್ಷಾಳನ, ಪ್ರೋಕ್ಷಣ ಮತ್ತು ವೀಕ್ಷಣ ಮಾಡಿ ಇವುಗಳಲ್ಲಿ ಶುಭ ಜಲವನ್ನು ತುಂಬಬೇಕು. ದೊರಕಿದಷ್ಟು ಎಲ್ಲಾ ಪವಿತ್ರ ದ್ರವ್ಯಗಳನ್ನು ಅದರಲ್ಲಿ ಹಾಕಲಿ. ಪಂಚರತ್ನ, ಬೆಳ್ಳಿ, ಚಿನ್ನ, ಗಂಧ, ಪುಷ್ಪ, ಅಕ್ಷತೆ ಮುಂತಾದವುಗಳನ್ನು ಹಾಗೂ ಫಲ, ಪಲ್ಲವ, ಕುಶ ಇವುಗಳನ್ನು ಅನೇಕ ಪ್ರಕಾರದ ಪುಣ್ಯ ದ್ರವ್ಯಗಳಾಗಿವೆ. ಸ್ನಾನ ಮತ್ತು ಕುಡಿಯುವ ಜಲದಲ್ಲಿ ವಿಶೇಷವಾಗಿ ಸುಗಂಧಾದೀದ ಶೀತಲ ಮನೋಜ್ಞ ಪುಷ್ಪಾದಿಗಳನ್ನು ಹಾಕಲಿ. ಪಾದ್ಯ ಪಾತ್ರದಲ್ಲಿ ಲಾವಂಚ, ಚಂದನ ಹಾಕಬೇಕು. ಆಚಮನೀಯ ಪಾತ್ರದಲ್ಲಿ ವಿಶೇಷವಾಗಿ ಜಾಯ್ಕಾಯ್, ಕಂಕೋಲ, ಕರ್ಪೂರ, ನುಗ್ಗೆ ಹೂವು, ತಮಾಲ ಚೂರ್ಣ ಹಾಕಬೇಕು. ಯಾಲಕ್ಕಿಯು ಎಲ್ಲಾ ಪಾತ್ರೆಗಳಲ್ಲಿ ಹಾಕುವ ವಸ್ತುವಾಗಿದೆ. ಕರ್ಪೂರ, ಚಂದನ, ಕುಶಾಗ್ರಗಳು, ಅಕ್ಷತೆ, ಜವೆ, ಭತ್ತ, ಎಳ್ಳು, ತುಪ್ಪ, ಸಾಸಿವೆ, ಹೂ, ಭಸ್ಮ ಇವೆಲ್ಲವನ್ನು ಅರ್ಘ್ಯ ಪಾತ್ರೆಯಲ್ಲಿ ಹಾಕಬೇಕು. ದರ್ಬೆ, ಹೂ, ಜವೆ, ಭತ್ತ, ನುಗ್ಗೆ ಹೂವು, ತಾಂಬೂಲ ಮತ್ತು ಭಸ್ಮ ಇವೆಲ್ಲವನ್ನು ಪ್ರೋಕ್ಷಣೆ ಪಾತ್ರೆಯಲ್ಲಿ ಹಾಕಬೇಕು. ಎಲ್ಲೆಡೆ ಮಂತ್ರನ್ಯಾಸ ಮಾಡಿ ಕವಚ ಮಂತ್ರದಿಂದ ಪ್ರತಿಯೊಂದು ಪಾತ್ರೆಯನ್ನು
ಹೊರಗಿನಿಂದ ಅವೇಷ್ಟಿತ ಮಾಡಲಿ.